Hello channel, welcome to my guys. Hello guys, welcome to my group. ಇವತ್ತು ಡೇಟು ಹುಡುಗರೆಲ್ಲ ಫುಲ್ ರೆಡಿಯಾಗಿದ್ದಾರೆ. ಇವತ್ತು ಆಗಸ್ಟ್ 15 ಎಲ್ಲ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲಿಗೆ ಫ್ಲಾಗ್ ಹಾಸ್ಟಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಇವಾಗ ಹುಡುಗರೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ಅದು ಲೈನ್ ಮಾಡಿದ್ದಾರೆ ಕರೆಕ್ಟಾಗಿ 2 ಲೈನು. ಇವನು NSS ಹುಡುಗ ಇವನು ಎಲ್ಲ ಹೇಳ್ಕೊಡ್ತಾನೆ ಹೆಂಗೆ ಮಾಡ್ಬೇಕಂತ ಹೇಳಿ. ಇವಾಗ ಇಲ್ಲಿಂದ ಮಾಡ್ಕೊಂಡು ಹೋಗೋದು. ಇವಾಗ ಹುಡುಗಿರು ಒಬ್ಬೊಬ್ಬರೇ ಬರ್ತಾರೆ ಆ ಕಡೆಯಿಂದ. ರೆಡಿ ಬಾಯ್ಸ್, ಇವತ್ತು ಡೇಟು ಒಳ್ಳೆ ಚೆನ್ನಾಗಿ ಸ್ಟಾರ್ಟ್ ಆಗ್ತಾ ಇದೆ ಬಾಯ್ಸ್. ಬಾಯ್ಸ್ ಎಲ್ಲ ಡಿಸಿಪ್ಲಿನ್ ಬಂದ್ಬಿಟ್ಟಿದೆ. ಹಾಂ ಮಚ್ಚೆ, ನನ್ನ ಮಗ ವೀಡಿಯೋಗೋಸ್ಕರ ಮಾಡ್ತಾನೆ ಗೈಸ್. ರಸುಲ ಅವರ ಮಾಡಬಾರ್ದ ನೀನು. ಏ ಅಮರನ್ನ ಹಾಕ್ಯಾಡ್ರೇ, ಅಮರನ್ನ ನಾನೇ ಇಲ್ಲ. ರಸುಲು ನೋಡ್ರಿ, ರಸುಲು ಇಲ್ಲಿ ಹೆಂಗ್ ಮಾಡ್ತಾರೆ ಬೆಂಕಿ ರಸುಲು. ಅಲ್ಲ ಇನ್ನು ಡಿಸಿಪ್ಲಿನ್ ಅಂತಾರ. ನಿಮ್ಮ ಲೈನಲ್ಲಿ ಹೋಗ್ರಲ್ಲ ಲೇ. ನಿಮ್ಮ ಇಷ್ಟೇ ಮುಗೀತು ಡಿಸಿಪ್ಲಿನ್. ವೀಡಿಯೋಗೋಸ್ಕರ ಮಾಡ್ತಾರೆ ಕಳ್ಳ ಮಕ್ಕಳು ಅಷ್ಟೇ. ಸ್ಕೂಲಿಗೆ ಬಂದಿದ್ದೇವೆ. ಫ್ಲಾಗ್ ಹಾಸ್ಟಿಂಗು ಸ್ವಲ್ಪ 9 ಗಂಟೆಗಂತೆ ಏನೋ ಒಂದು ಸರ್ಕ್ಯುಲರ್ ಬಂದಿದೆ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ. ಸಣ್ಣ ಮಕ್ಕಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮನ್ನೇ ನೋಡ್ತಾ ಇದ್ದಾರೆ ಪಾಪ, ಎಲ್ಲಿಂದ ಬಂದಿದ್ದೀವಿ ಅನ್ನೋ ರೀತಿ. ಅವ್ರ ಖುಷಿ ನೋಡೋಕ್ಕೆ ಒಂಥರ ನಮಗೊಂಥರ ಖುಷಿ ಆಗುತ್ತೆ. ಇವಾಗ ನಮ್ಮ ಕ್ಲಾಸ್ ಹುಡುಗಿರು ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರೋಗ್ರಾಮ್ಗೆ. ಹುಡುಗರೆಲ್ಲ ಶಿಸ್ತಾಗಿ ರೆಡಿಯಾಗಿ ಬಂದವ್ರೆ. ಎಲ್ಲರೂ ನಿಂತ್ಕೊತಾ ಇದ್ದಾರೆ ಕರೆಕ್ಟಾಗಿ ಲೈನಲ್ಲಿ. ಹುಡುಗರನ್ನ ಈ ಕಡೆ ನಿಲ್ಲಿಸಿದ್ದಾರೆ ಮಳೆ ಇಲ್ಲ ಅಂತೇಳಿ. ನಮ್ಮ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ತಾವುಗಳು ಧ್ವಜಾರೋಹಣವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಲಿಯೋಣ ಮತ್ತೆ ಅವರಿಗಿರೋ ಸಮಸ್ಯೆನ ನಮ್ಮ ಯೂನಿವರ್ಸಿಟಿ, ನಮ್ಮ ವಿಶ್ವವಿದ್ಯಾಲಯದಿಂದ ಏನ್ ಮಾಡ್ಬೋದು ಅದನ್ನ ಮಾಡೋಣ ಅಂತ ಹೇಳಿ ನಾವು ಬಂದಿದ್ದೀವಿ. ನಾವು ನಿನ್ನೆ ಇಲ್ಲಿಗೆ ಬಂದಿದ್ದೀವಿ. ಇವತ್ತಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದು ಇಂಡಿಪೆಂಡೆನ್ಸ್ ಡೇ ಈ ಸ್ಕೂಲಲ್ಲಿ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಕೊಟ್ಟಂತ ಎಲ್ಲ ಶಾಲೆ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕರು ಮತ್ತೆ ಇಲ್ಲಿರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಪ್ರೋಗ್ರಾಮ್ ಪ್ಲಾನ್ ಮಾಡ್ಕೊಂಡು ಸ್ಕೂಲಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗೋಂಗೆ ಏನು ಮಾಡ್ಬೋದು ಅಂತ ಮಾಡ್ತೀವಿ. ಸುತ್ತ ಎಲ್ಲ ಗಿಡ ನೆಟ್ಟು ಗಿಡ ಥರ ಮಾಡ್ತೀವಿ. ಎಲ್ಲರೂ ಹೀಗೆ ಸಹಕರಿಸಿ ಅಂತ ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ಇರುವಟ್ಟಿ ಶಾಲೆಯ ಅವರಿಗೆ ನಮ್ಮ ಜೇಮ್ಸ್ ಪರವಾಗಿ ಆಗಿರುವ ಶಾಲೆ ಹೇಳ್ಕೊಡ್ತಾರೆ ಯಾವ ರೀತಿ ಬಡಿಬೇಕಂತ ಹೇಳಿ. ಅದಕ್ಕೆ ಇವಾಗ ನಾವು ಲಾಸ್ಟಿಗೆ ಬಂದ್ವಿ, ಹಂಗಾಗಿ ನಮಗೆ ಒಂದು ಕಾರ್ ಸಿಕ್ತು. ಹುಡುಗಿರು ಕೈ ಹಾಕಿದ್ರು, ಹಂಗಾಗಿ ನಾವೀಗ ಕಾರಲ್ಲಿ ಹೋಗ್ತಾ ಇದೀವಿ. ಮುಂದೆ ಹೋದರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಲ್ಲಿ ನೋಡ್ರಿ ಯಾವ ರೀತಿ ಕುಂತಿದ್ವಿ ಅಂದರೆ 1 2 3 4 5 ಜನ ಕುಂತಿದ್ವಿ ಕಾರಲ್ಲಿ. ನಮ್ಮ ಟೀಮಲ್ಲಿ ಒಂದಿಬ್ಬರು ಮುಂದೆ ಹೋದರು. ಇವಾಗ ಅವರು ಅಂಕಲ್ಲು ಈಚಲಕೊಪ್ಪವರೆಗೂ ಬಿಟ್ಟಿದ್ದಾರೆ ಕಾರಲ್ಲಿ. ಅವರಿಗೆ ತುಂಬ ಥ್ಯಾಂಕ್ಸ್. ಇಲ್ಲಿ ಒಂದಿಬ್ಬರನ್ನ ಮಾತಾಡಿಸ್ತಾ ಇದ್ದೀವಿ. ಈಚಲಕೊಪ್ಪ ಸ್ಕೂಲಿಗೆ ಬಂದಿದ್ದೇವೆ. ಇಂಡಿಪೆಂಡೆನ್ಸ್ ಡೇ ಅದು ಪ್ರೋಗ್ರಾಮ್ ಸ್ಪೀಚ್ ನಡೀತಾ ಇದೆ. ಇದಾದ್ಮೇಲೆ ನಾವು ಮಾತಾಡ್ತೀವಿ. ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತೈತೆ. ಇದೇ ರೀತಿ ನನ್ನ ಹೆಸರು ಹಾಕಿರ್ತಿದ್ರು. ಈ ಕಡೆ ಇಲ್ಲಿ ಹೆಸರಿಲ್ಲ, ಯಾವುದು ಜ್ಞಾನೇಂದ್ರ ಅಂತ ಹಾಕೋರೆ. ಈ ಕಡೆ ಕುತ್ಕೊಂಡು ಇಲ್ಲೇ ಬರಿತಿದ್ವಿ. ಇಷ್ಟು ನಮ್ಮದೊಂದು ಜಾಗ ಮಾಡಿರ್ತಿದ್ರು. ಚೆನ್ನಾಗಿ ಹೌದಾ, ಇಲ್ಲಿ ಚೆನ್ನಾಗಿ ಮಾಡಿದಾರೆಲ್ಲ ಹುಡುಗರದೇ.
ಅವಾಗ ನಾವಿಂದ ಈ ರೀತಿ ಇರಲಿಲ್ಲ, ಸ್ವಲ್ಪ ಕೇಬಲ್ ಇಲ್ಲ, ನೆಲದಲ್ಲಿ ರೌಂಡ್ಗೆ ಒಂದು ಸರ್ಕಲ್ ಆಗಿರೋದು, ಅದರೊಳಗಡೆ ಸುತ್ತ ಬರಬೇಕಾಗಿತ್ತು. ಗೈಸ್ ಇವರಿಗೆಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋಲ್ಲ, ಇವರೆಲ್ಲ ಇಂಗ್ಲೀಷ್ ಮೀಡಿಯಮು ಕಾನ್ವೆಂಟಲ್ಲಿ ಓದಿರೋದು, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ಕನ್ನಡ ಮೀಡಿಯಂ. ನಾನು ಮತ್ತೆ ಅವನು ಈ ಕಡೆ ಬಂದ್ವಿ. ನಿಖಿಲ್ ಕಾಣಲ್ಲ ಬೆಳಕಿದ್ಯಾ? ನಿಖಿಲ್ ಭಾಳ ನಾಚ್ಕಂತ ಹುಡುಗ. ನಿಖಿಲ್ ನಿಮ್ಮ ಸ್ಕೂಲ್ ಹಿಂಗೆ ಇತ್ತಾ? ನನ್ನ ಜೊತೆ ನಿಮ್ಮ ಸ್ಕೂಲ್ ಹೆಂಗಿತ್ತು? ನಿಮ್ದು ಹಿಂಗೆ ನೇಮ್ ಪ್ಲೇಟ್ ಎಲ್ಲ ಇರ್ತಿತ್ತಾ ಕೆಳಗಡೆ? ಮತ್ತೆ ನಮ್ಮ ಶಿಶುವಾಗಿ ನಾವು ಆದಂಗೆ ಆಗ್ತೈತೆ ಅಷ್ಟೇ. ಬಾಯ್. ಹೆಂಗ ಅನಿಸ್ತಿದೆ ಬೆಂಕಿ? ಇದು ಸಮ್ಮರ್ ಹಾಲಿಡೇಸ್ ಬಿಟ್ರೆ ಹೋಗ್ತಿದ್ವಿ ಅಜ್ಜಿ ಮನೆಗೆ ಹೋಗಿ ಅವ್ರ ಸ್ಕೂಲಿಗೆ ಹೋಗ್ತಿದ್ವಿ. ಬೆಳಿಗ್ಗೆ ಎದ್ದು ಓದಿದ್ರೆ ಫಸ್ಟು ನಮ್ಮ ಲೈಫಲ್ಲಿ ಫಸ್ಟ್ ಟೈಮು ವರ್ಲ್ಡ್ ಮ್ಯಾಪ್ ನೋಡಿದ್ದಿದೆ. ನಾವೆಲ್ಲ ಇದು ಮಾಡಿ ಸ್ಕೂಲಲ್ಲಿ ನೋಡಿದ್ದು ಫಸ್ಟ್ ಟೈಮ್. ನಮ್ಮ ಭಾರತ ಈ ಥರ ಇರುತ್ತೆ, ಭಾರತ ಪಕ್ಕ ಈ ಥರ ಪಾಕಿಸ್ತಾನ, ಚೀನಾ ಇದೆಲ್ಲ ನೋಡಿದ್ದು ಈ ಸ್ಕೂಲಲ್ಲಿ ಈ ಥರ ಮ್ಯಾಪ್ ಬರೆದು. ಅವಾಗ ಒಂದು ಆಲ್ಮೋಸ್ಟ್ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಒಂದು ಬುದ್ಧಿ ಬಂದಾಗ ಇವೆಲ್ಲ ತಿಳ್ಕೊಂತ ಇದ್ವಿ, ಹುಡುಕ್ತಾ ಇದ್ವಿ. ಸೊ ಇದು ಟಿ ವಿಲೆಲ್ಲಾರ ಒಂದು ನ್ಯೂಸ್ ಬಂದರೆ ವರ್ಲ್ಡ್ ವೈಡ್ ಅದನ್ನ ಹುಡುಕ್ತಾ ಇದ್ವಿ, ಯಾವ ದೇಶ ಅಂತೇಳಿ. ಆಮೇಲೆ ಒಂದ್ಸತಿ ಜಪಾನ್ ಒಂದ್ಸತಿ ಇದಾಯ್ತು, ಏನಂತಾರೆ ಭೂಕಂಪ ಆಗಿತ್ತು. ಅವಾಗ ಜಪಾನ್ ಹುಡುಕಿದ್ವಿ. ಅವಾಗ ಜಪಾನ್ ನೋಡಿ ಇಷ್ಟೆಷ್ಟು ಇದು ಊರೆಲ್ಲ ಅನ್ಕೊಂಡ್ಬಿಟ್ಟಿದೆ ನಾನು. ಅದೆಲ್ಲ ನೆನಪು ಆಗ್ತಾ ಇದ್ದೀವಿ. ನಂಗೆ ಏನು ಗೊತ್ತಿಲ್ಲ, ಔಷಧ ಹೇಳ್ಕೊಂತೀವಿ, ಇದು ದೊಡ್ಡದಾಗುತ್ತೆ ಮತ್ತು ಚಿಕ್ಕದಾಗುತ್ತೆ ಅಷ್ಟೇ. ಡ್ಯಾನ್ಸ್ ಮಾಡಕ್ಕೆ ಹೋಗೋಣ ಗೈಸ್. ಆಫೀಸಲ್ಲಿ ಕುಂತಿದ್ವಿ, ಸ್ಕೂಲ್ ಆಫೀಸಲ್ಲಿ. ಈಚಲಕೊಪ್ಪ ನಮ್ಮನ್ನೆಲ್ಲ ಸರ್ದು ಮೇಡಮ್ ಅಂತ ಇದ್ದಾರೆ. ಒಂಥರ ಫೀಲ್ ಆಗ್ತಿತ್ತು ಬರೋ. ಸೈಡ್ ಬಿಡ್ರೆ ಅವರಿಗೆ ಸೈಡ್ ಕರೀರಿ, ಅವ್ರಿಗೆ ಹೋಗ್ತಾರೆ. ಪ್ಲಾಸ್ಟಿಕ್ ಡಸ್ಟ್ಬಿನ್ ಎಲ್ಲ ಯಾಕೆ ಒಳಗೆ ಹೋಗ್ತಿದ್ದೀರಾ? ಇವಾಗ ರೈತರೆಲ್ಲ ಸೇರಿದ್ದಾರೆ ಇಲ್ಲಿ, ಗ್ರಾಮದವರು. ಅವ್ರ ಜೊತೆ ಮೀಟಿಂಗ್ ಮಾಡಿದ್ವಿ. ಸ್ವಲ್ಪ ಏನಕ್ಕೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ. ಕೃಷಿ ಮಹಾವಿದ್ಯಾಲಯ ಇವತ್ತಿಂದ ಬಂದಿದ್ದೀವಿ. ಆಗಬೇಕಾದಂತ ಸೈಂಟಿಸ್ಟ್ಗಳು, ಡಾಕ್ಟರ್ಸ್ಗಳು ನಮ್ಮ ಹತ್ರ ಇದ್ದಾರೆ. ಸೊ ಅವ್ರನ್ನ ನಿಮ್ಗೆ ಭೇಟಿ ಮಾಡಿಸೋದ್ರ ಮುಖಾಂತರ ಕೇಳಂತದೆ. ಇದು ಕಾಲೇಜಿಗೆ ಮಾಡೋದು ನಾವು ಹೇಳೋದು ನೀವು ಕೇಳೋದು, ನೀವು ಹೇಳೋದು ನಾವು ಮಾಡೋದು ಕೇಳಂತ ವಿಚಾರ. ಕೆಲವರೆಲ್ಲ ದಿಕ್ಕೆ ತಪ್ಪಿಸಿ ಮೊನ್ನೆ ಹಾಳು ಮಾಡಿದ್ದಾರೆ. ಮೊನ್ನೆ ಗೊಬ್ಬರ ಮತ್ತೊಂದು ಹಾಕಿ ನಾವು ಗೊತ್ತಿರ್ತಾರೋ ನಾವು ಹೇಳಲ್ಲ. ಅಂದ್ರೆ ನಾವು ವಿದ್ಯಾರ್ಥಿಗಳು ನಿಮ್ಗೆ ಏನೇನು ಸಮಸ್ಯೆ ಇದೆ ನಿಮ್ಮಿಂದ ನಾವು ಫಸ್ಟ್ ನಾವು ಕಲ್ಕೊಂತೀವಿ. ನಿಮ್ಮ ಒಂದು ಇದರಲ್ಲಿ ನೀವು ಯಾವ ರೀತಿಯಾಗಿ ಇದು ಮಾಡ್ತಾ ಇದ್ದೀರಾ ಅಂದ್ರೆ ಹೆಂಗೆ ಬೇರೆ ಬೇರೆ ಇವಾಗ ಮಂಗಗಳ ಕಾಟ ಏನಾಗುತ್ತೆ. ಎಲ್ಲರೂ ಸಹ ರೈತರ ಜೊತೆ ಒಂದು ಮಾತಾಡ್ತಾ ಇದ್ದಾರೆ, ಅವರ ಕಷ್ಟಗಳನ್ನ ಕೇಳ್ತಾ ಇದ್ದಾರೆ. ಸ್ಕೂಲಾಗೆಲ್ಲ ಜನ ಎಲ್ಲ ಒಳ್ಳಿದಾರ, ಭಾಳ ಕೋಆಪರೇಟಿವ್ ಇದಾರೆ, ಒಳ್ಳೆ ಸಪೋರ್ಟ್ ಕೊಟ್ಟು ನಮಗೆ. ಈಗ ಮತ್ತೆ ಸ್ವೀಟ್ ಕೊಟ್ಟಿದ್ದಾರೆ. ಹಲೋ ಗೆಳೆಯರೆ, ನಾವು ಇವತ್ತು ಹೆಂಗೆ ಅಂತ ಹೇಳಿದ್ರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇತ್ತು, ಹೆಂಗೆ ಬಂದಿದ್ವಿ. ಇವಾಗ ಹೆಂಗು ನಾವು ವಿಲೇಜ್ ಪ್ಲೇಸ್ಮೆಂಟಲ್ಲಿ ಇದೀವಲ್ಲ, ಈಚಲಕೊಪ್ಪ ಅಂತ ಒಂದು ಗ್ರಾಮಕ್ಕೆ ಬಂದಿದ್ವಿ. ಏನೇನೋ ಮಾಡಿ ಬಂದ್ವಿ. ಸ್ವಲ್ಪ ಜನ ಕಾರಲ್ಲಿ ಬಂದು, ಸ್ವಲ್ಪ ಜನ ಗಾಡಿ ಕೈ ಹಾಕಿ ಬಂದ್ವಿ. ಈ ಸ್ಕೂಲಲ್ಲಿ ಹೋದರೆ ಒಳ್ಳೆ ಕಾರ್ಯಕ್ರಮ ನಡೀತಾ ಇತ್ತು. ಅದಕ್ಕೋಸ್ಕರ ನಮ್ಮ ಸ್ವಲ್ಪ ಕಾಯಿರಿ ಅಂತ ಹೇಳಿದ್ರು. ಕಾಯ್ದಾದ್ಮೇಲೆ ನೋಡಿದ್ರೆ ಒಳ್ಳೆ ರೀತಿಯ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು. ಮತ್ತೇನಂತ ಹೇಳಿದ್ರೆ ನಮ್ಗೆ ಕುರ್ಸಿ ಊಟನೂ ಮಾಡಿಸಿದ್ರು. ಅದ್ರ ಜೊತೆ ಮತ್ತೆ ಸ್ನಾಕ್ಸ್ ಕೊಟ್ಟಿದ್ರು. ಸ್ನಾಕ್ಸ್ ತಿಂದು ಸಾಕಾಗಿ ಮತ್ತೆ ಜೋಬಲ್ಲಿ ಇಟ್ಕೊಂಡು ಬಂದಿದ್ದಾರೆ ಎಷ್ಟು ಜನ. ನಮಗೆ ಅಷ್ಟೆಲ್ಲ ಜಾಸ್ತಿ ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿರೋ ಜನ ಹಳ್ಳಿ ಜನ ಇರಲಿ ಅಥವಾ ಇಲ್ಲಿರೋ ಒಂದು ಲೋಕಲ್ ಲೀಡರ್ಸ್ ಇಲ್ಲ, ಅವರು ಏನು ಹೇಳಿದ್ರು ನೀವೆಲ್ಲ ಬರೀ ಚೆನ್ನಾಗಿ ನಾವು ನಿಮಗೆ ಪಕ್ಕ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ. ಹಿಂಗೆ ಒಳ್ಳೆದಾಗಲಿ ಅಂತ ಬಯಸ್ತೀವಿ. ಈ ಥರ ಅಡ್ಡ ಬರೋದು ಬೇಡ ಆಯಿತು. ಇವಾಗ ಈಚಲಕೊಪ್ಪ ಊರೆಲ್ಲ ಒಂದ್ಸತಿ ಒಂದು ರೌಂಡ್ ಓಡಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಮನೋಜ PRA ಮ್ಯಾಪ್ನ ಮಾಡ್ತಾ ಇದ್ದಾನೆ. ಅಂದರೆ ಮ್ಯಾಪು ಎಲ್ಲೆಲ್ಲಿ ಸ್ಕೂಲ್ ಇದೆ, ಎಲ್ಲಿ ಮನೆ ಇದೆ, ರೋಡ್ ಯಾವ ಕಡೆ ಅಂತ ಎಲ್ಲ ಮಾಡಬೇಕು. ಈ ಕಡೆ ನಮ್ಮ ಹಿಂದೆ ಅಕೇಶಿಯಾ ಪ್ಲಾಂಟೇಶನ್ ಇದೆ, ಈ ಕಡೆ ಸೈಡು, ಮತ್ತು ಆ ಕಡೆ ಸೈಡು ಸಹ ಇದೆ. ನಮ್ಮ ಗ್ರೂಪ್ ಲೀಡರ್ ಆದಂತಹ ರಾಹುಲ್ ಅವರು ಮತ್ತು ನೇಸರ್ ಅವರು ಮುಂದುಗಡೆ ಲೀಡ್ ಮಾಡ್ತಾ ಇದ್ದಾರೆ ಇಡೀ ಟೀಮ್ನ. ರಾಹುಲ್ ಅವರೇ ಏನಾದ್ರು ಹೇಳ್ರಿ, ಲೀಡರ್ ಆಗಿದ್ದೀರಾ, ಏನು ಅನ್ನಿಸ್ತೈತೆ? ಏನಿಲ್ಲ, ಒಂದು ಚೆನ್ನಾಗಿದೆ ಬಿಗಿನಿಂಗು. ಇವತ್ತು ಏನು ಕಾರ್ಯಕ್ರಮ ಮಾಡಬೇಕಿತ್ತು ಮಾಡಿ ಮುಗಿಸಿ ಎಲ್ಲ ಕಡೆ ಹಳ್ಳಿನ ಸುತ್ತ ಹೊಡೆದು ನೋಡಿ ಎಲ್ಲೆಲ್ಲಿ ಏನೇನೈತೆ ನೋಡ್ಕೊಂಡು ಹೋಗ್ಬೇಕು. ಪ್ಲಾಂಟೇಶನ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಅಕೇಶಿಯಾ ಅಂದರೆ ಇದು ನಮ್ಮ ಕಡೆ ಅರ್ಕಿಲೆಸ್ ಅಂತ ಕರಿತೀವಿ, ಇದನ್ನ ಪ್ಲಾಂಟೇಶನ್ ಮಾಡಿದ್ದಾರೆ. ಇದು ಒಂದು ಕರ್ನಾಟಕದಲ್ಲಿ ಒಂದು ಇದಾಗಿತ್ತು, ಅಂದರೆ ಗ್ರೀನ್ ಕವರ್ ಜಾಸ್ತಿ ಮಾಡ್ಬೇಕಂತ ಆಗಿತ್ತು. ಅವಾಗ ಇದು ಫಾಸ್ಟ್ ಗ್ರೋಯಿಂಗ್ ಅಂದರೆ ಜಾಸ್ತಿ ಬೆಳೆಯುತ್ತೆ ಅಂತೇಳಿ ಇದನ್ನ ನೆಟ್ಟರು. ಇದರಿಂದ ಇದು ಹಣ್ಣು ಬಿಡಲ್ಲ, ಹೂವನ್ನು ಜಾಸ್ತಿ ಬಿಡಲ್ಲ. ಇದು ಯಾವುದೇ ರೀತಿ ಯೂಸ್ ಇಲ್ಲ ನನ್ನ ಪ್ರಕಾರ ಹೇಳೋದಾದ್ರೆ. ಒಂದು ಪಕ್ಷಿನೂ ಗೂಡು ಕಟ್ಟಲ್ಲ ಇದ್ರ ಮೇಲೆ. ಆ ವೈಲ್ಡ್ ಲೈಫಿಗೆ ಅಷ್ಟೊಂದು ಹೆಲ್ಪ್ ಆಗಲ್ಲ, ಆದರೆ ಇದು ಅಂದರೆ ಗ್ರೀನ್ ಕವರ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ.
ಗೈಸ್ ಇಲ್ಲಿ ವೈರ್ ಹಾಕಿದ್ದಾರೆ ತೋಟಕ್ಕೆ ಯಾರು ದನಗಳು ಹೋಗ್ಬಾರ ಅಂತ ಕಾಲಿಟ್ಟಿದ್ದೆ ಗೊತ್ತಿಲ್ಲದೆ ಹೊಡೆದ್ಬಿಡ್ತು ಗೈಸ್. ಆ ಮೆಂಟಲ್ ಇದ್ದ ಸ್ವಲ್ಪ ಮೆಂಟಲ್ ಇದ್ದ ಅವನು ನಾವೆಲ್ಲ ಒಳಗೆ ಇದಾಡ್ತಿದ್ವಿ ಅವ್ನು ಒಳಗೆ ಬರ್ತಾ ಇದ್ದ ಹಿಂಗೆ ಬರ್ತಾ ಬಂದವನು ಕರೆಕ್ಟ್ ನಡು ಸಿಗ್ಬಿಟ್ಟಾನ ಇಲ್ಲಿ ಚಟ್ಟು 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 ಹಿಂಗೆ ಎdalತಿದ್ದ ಅವನು. ಅವ್ನು ಹಿಂಗೆಲ್ಲ ರೆಡ್ ಕಲರ್ ಮಾಗಾಗ್ಬಿಟ್ಟಿತ್ತು ಈಗ ಬದುಕಿದ್ದಿಲ್ಲ ಬದುಕಿದ್ದ ನಾವು ಆಫ್ ಮಾಡಿದ್ವಿ. ಇವಾಗ ಎಲ್ಲಿಗೆ ಹೋಗ್ತಿದೀವಿ? ಇವಾಗ ಒಂದು ಮನೆ ಹತ್ರ ಹೋಗ್ತಾ ಇದೀವಿ. ಒಂದು ಮನೆ ಇದೆ ನಮ್ಮ ಸೆಕ್ಷನ್ಗೆ ಬರುತ್ತೆ ಅದು. ನಾನು ಬಾಗಿಲು ತರಂಗ್ ಕೊಟ್ಟಿರಲ್ಲ ಅಂತ ಹೋಗಿ ಇಟ್ನಪ್ಪ ಕಾಲು ಮನೆಯೊಳಗೆ ಬಿಡಿಸ್ಕೊಳ್ಳಿಲ್ಲ, ಕೇಳಲಿಲ್ಲ ನಾವು. ಹಂಗೆ ಬಂದ್ರ? ಇಲ್ಲಿ ಎಷ್ಟು ಮರಗಳು ಕಡ್ದಿದ್ದಾರೆ ಅಂದರೆ ಮನೆಗಳು ಇದ್ದಿದ್ದ ಕಡೆ ಮನುಷ್ಯ ಇದ್ದಿದ್ದ ಕಡೆ ಈ ಥರ ಎಲ್ಲ ಡಿಸ್ಟ್ರಾಕ್ಷನು ಹಾಳು ಮಾಡ್ತಾ ಇರ್ತೀವಿ ನಾವು. ಮನುಷ್ಯರನ್ನೇ ಹಾಳು ಮಾಡೋರು ನೇಚರ್ಗೆ. ಎಷ್ಟು ಮರ ಕಡ್ದಿದ್ದಾರೆ ನೋಡಿ. ನಮ್ಮ ಸ್ವಾರ್ಥಕ್ಕೋಸ್ಕರ ಮರಗಳನ್ನ ಕಡಿತಾ ಇದ್ದಾರೆ. ಇನ್ನು ಸ್ವಲ್ಪ ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಕೈ ಪವರು ಇವಾಗ ಸುಸ್ತಾಗಿ ಕುಂತಿದ್ದಾರೆ. ಬ್ಯಾಡ್ಮಿಂಟನ್ ತರ ಡ್ಯೂ ಬ್ಲೀಡ್ ಅಂತಾರೆ. ಇವಾಗ ನೋಡ್ರಿ ಕಾಲ್ ಮಾಡ್ತಾ ಇದ್ದೀನಿ ಲೆಕ್ಕಪಕ್ಕ ಯಾವ್ದಾದ್ರು ಒಂದು ಮನೆ ಇದ್ರೆ ಜನರಿಂದ ಅಲ್ಲಿ ಹೋಗಿ ಬೇಗ ಕೈ ಕೊಟ್ಟು ನಾ ಬರ್ತಾ ಇದ್ದೀನಿ ಅಂತ ಹೇಳಿ ಗಾಡಿಯಲ್ಲಿ ಹತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ. ಅವ್ನು ಏನು ಹೇಳಿದ್ರು ಅಂತ ನಿಮ್ಗೆ ಅರ್ಥ ಆಗಿಲ್ಲ ನನಗೆ ಗೊತ್ತು. ತಲೆ ಕೆಡ್ಸ್ಕೊಂಬೇಡ. ಅವ್ನು ಈಗ ಇದೇ ರೀತಿ ನಾನು ಹೇಳ್ತಾ ಇರ್ತಾನೆ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ ಹೋಗಲ್ಲ, ನಿಮಗೆ ಅರ್ಥ ಆಗಿಬಿಡುತ್ತೆ. ಹಿಂಗೆ ಮಾಡಬಾರ್ದು. ಯಾವತ್ತು ಪ್ಲಾಂಟಿಂಗ್ ಮಾಡಿದಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಕ್ಯಾರಿ ಮಾಡಿ ನಾವು ಬೇರೆ ಕಡೆ ಡಿಸ್ಕಸ್ ಮಾಡಬೇಕು. ಇದು ಮೇನ್ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾರಲ್ಲ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಅದು ಕೊಟ್ಟಿಲ್ಲ, ಅದಕ್ಕೆ ಅವ್ರು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇಲ್ಲ ಆರ್ಕಿಡ್ ನೋಡ್ತಾ ಇದ್ವಿ, ಯಾವಾಗ ಪರ್ಪಲ್ ಕಲರ್ ನೋಡ್ತಿದ್ವಿ, ಇವತ್ತು ವೈಟ್ ಕಲರ್ ಸಿಕ್ಕಿದೆ. ಮನೆಯೊಳಗೆ ಪರ್ಮಿಷನ್ ಹೋಗಕ್ಕೆ ಪರ್ಮಿಷನ್ ಕೇಳ್ತಾರೆ. ಗೇರಲ್ಲಿ ಯಾವುದೇ ರೀತಿ ಏನೋ ಸಮಸ್ಯೆ ಅದರಲ್ಲಿ ಅಲ್ಲ, ಅದು ಬೆಳೆ ಕಮರ್ಷಿಯಲಿ ಹಾಕಿರೋದು ಅಲ್ಲ ಸುಮ್ಮನೆ ಹಾಕಿದೆ. ಬೇಡ ಸಣ್ಣ ಕಲ್ಪನೆ ಮಾಡಿ ಶಾಂಪು ಸೋಪ್ ಹಾಕಿ ಸ್ನಾನ ಮಾಡ್ತೀವಿ ನಾವು. ಅದೇ ಅವ್ರ ಪಿಟ್ಟನ್ನು ಇರೋದಿಲ್ಲ. ಸೀದಾ ಬೇಸಿಗೆ ಬಂದು ಇಲ್ಲೇ ಆರ್ಬೋದು. ಹೋಗುತ್ತಾ? ಹೌದು ಹೋಗುತ್ತೆ. ಇಷ್ಟಕ್ಕೂ ದೊಡ್ಡ ಕಷ್ಟ ಈ ಕಳೆ ಹಾಕ್ಸಿದ್ರು. ಈಗ ನೀವು ವಿಡಿಯೋದಲ್ಲೆಲ್ಲ ನೋಡಿದ್ರಿ ಕೃಷ್ಣಮೂರ್ತಿ ಅವರ ಜೊತೆ ಇವಾಗ ರೈತರ ಜೊತೆ ಇವಾಗ ಮಾತಾಡಿದ್ವಿ. ಇವಾಗ ಅವ್ರ ತೋಟಕ್ಕೆ ಬಂದಿದ್ದೀವಿ. ಇವರು ಭಾಳ ಅಡ್ವಾನ್ಸ್ ರೈತರು. ಇವರು ಭಾಳಷ್ಟು ಕಡೆ ಇವರು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಇವರು ಭೇಟಿ ಕೊಟ್ಟಿದ್ದಾರೆ ಮತ್ತು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ದಾರೆ. ನಮಗಿಂತ ಭಾಳ ತಿಳ್ಕೊಂಡಿದ್ದಾರೆ ಇವರು. ತಿಪ್ಪೆಗೊಬ್ಬರ ಮತ್ತು ಬೇರೆ ಬೇರೆ ರೀತಿಯೆಲ್ಲ ಒಂದು ಕ್ಯಾಶು ಪ್ಲಾಂಟೇಷನ್ ಆಗಿರ್ಬೋದು ಸ್ವಲ್ಪ ವೈಜ್ಞಾನಿಕವಾಗಿ ಒಂದು ಬೆಳೆದಿದ್ದಾರೆ ಇವರು ಇದನ್ನು. ಇಲ್ಲಿ ನಮ್ಮ ಬ್ಯಾಚ್ಮೇಟ್ಸು ಟೀಮ್ಮೇಟ್ಸ್ ಇವಾಗ ಸಾಯಿಲ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ತೋಟ ನೋಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಲೆನಾಡು ಸೈಡಲ್ಲಿ ಈ ರೀತಿ ಯಾರು ಅಷ್ಟು ಮೇಂಟೈನ್ ಮಾಡಲ್ಲ. ಮತ್ತು ಹಸುಗಳನ್ನು ಸಹ ಸಾಕೊಂಡಿದ್ದಾರೆ. ಆ ಕಡೆ ಸೈಡೆಲ್ಲ ಫುಲ್ಲು ತಿಕ್ ಫಾರೆಸ್ಟ್ ಇದೆ. ಯಾವುದೇ ರೀತಿ ಇವರು ಅಂದರೆ ಡಿಸ್ಟ್ರಕ್ಷನ್ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಆ ಕಡೆ ಸೈಡಿಂದ ಎಲ್ಲ ಫುಲ್ ಫಾರೆಸ್ಟ್ ಚೆನ್ನಾಗಿದೆ. ಬರೀ ಇವಾಗ ಸಾಯಿಲ್ ಕಲೆಕ್ಷನ್ ಮಾಡೋಕೆ ಹೋಗೋಣ. ಏನು ನೋಡಿ ಸಾಯಿಲ್ ಕಲೆಕ್ಷನ್ ಮಾಡೋಕ್ಕೆ ಗುಂಡಿನ ವಿ ಶೇಪಲ್ಲಿ ತೆಗೆದಿದ್ದೀವಿ. ಇವಾಗ ಮಂಜುನಾಥ್ ಸರ್ ಹತ್ರ ಮಾತಾಡ್ತಾ ಇದ್ದಾನೆ ಯಾವ ರೀತಿ ಏನೇನು ಅಂತ ಹೇಳಿ. ಅದು ಯಾರು ಕೊಟ್ಟಿದ್ದು? ಈಗ ಹೋಗಿದ್ವಿ ಟೆಸ್ಟ್ ಮಾಡೋಕ್ಕೆ. ಆದರೆ ಏನು ಹೇಳಿದ್ರು ಅಂದರೆ ಇಲ್ಲಿ ಅವ್ರು ಗೊಬ್ಬರ ಹಾಕಿದಾರಂತೆ 15 ದಿವಸ ಆಗಿರೋದು. ಅದಕ್ಕೋಸ್ಕರ ನಮಗೆ ಕರೆಕ್ಟ್ ಆದ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಮಾಹಿತಿ ಸಿಗಲ್ಲ. ಅದಕ್ಕೋಸ್ಕರ ಇವಾಗ ಸರಿ ಕಾಲ್ ಮಾಡಿ ಹೇಳಿದ್ರು ಸರ್ ಬೇಡ ಅಕ್ಟೋಬರ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಾಲ್ ಮಾಡಿ ಇದೆಲ್ಲ ಬಂದು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಪ್ಡೇಟ್ ಸ್ಲಾಬ್ ಆಗಿದೆ, ಮುಚ್ತಾ ಇದ್ದೀವಿ. ಬೈ ಯಾಕಂದ್ರೆ ಇಲ್ಲಿ ಗೊಬ್ಬರ ಹಾಕಿ 15 ಯಾವುದೇ ರೀತಿ ರೈತರಿಗೆ ಮೋಸ ಆಗಕ್ಕೆ ನಾವು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಅದರಿಂದ ದುಡ್ಡು ಸಿಗೋದು ಇಂಡಿಪೆಂಡೆನ್ಸ್ ಡೇ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೀವಿ. ಅದು 15 ದಿನ ಆಗಿರೋದು. ಇವಾಗ ಹೇಳಿದ್ರು ನಮಗೆ ಅದು ವಿಷಯ. ಹಾಗಾಗಿ ನಾವು ಸರ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಸರ್ ಹೇಳಿರೋದು ಇವಾಗ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಬಿಡ್ತಾ ಇದೀವಿ. ಇಲ್ಲಾಂದ್ರೆ ನಾವು ಬೇಕಿದ್ರೆ ಇದು ಮಾಡ್ಬೋದಾಗಿತ್ತು, ತಗೊಬೋದಾಗಿತ್ತು. ಅದು ನಾವು ತಗೊಂತಾ ಇಲ್ಲ. ಅದು ನಮ್ಮ ಆತ್ಮಸಾಕ್ಷಿ ಕೇಳಲ್ಲ. ಆನೆಸ್ಟಿ, ಮಾನವೀಯತೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇಲ್ಲಿ ರೈತರ ಒಂದು ಹೊಲದಲ್ಲಿ ಈ ರೀತಿ ಜಾಗದ ಮಧ್ಯೆ ಎರಡು ಸೈಡಲ್ಲಿ ಯಾವ ರೀತಿ ಗಾರ್ಡನ್ ತರ ಮಾಡಿದ್ದಾರೆ ನೋಡಿ. ಅವರ ಕ್ರಿಯೇಟಿವಿಟಿ ಯಾವ ರೀತಿ ಇದೆ ನೋಡ್ರಿ. ಎರಡು ಸೈಡು ಈ ರೀತಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇದು ಫ್ರಾನ್ಸ್ ಬೀನ್ಸ್ ಅಂತಾರೆ. ಅಲ್ಸಂದೆ ಅಂತ ಕೂಡ ಹೇಳ್ತೀವಿ. ಇದು ಫ್ರಾನ್ಸ್ ಬೀನ್ಸ್, ಇದು ಅಲ್ಸಂದೆ ಅಂತೀವಿ. ಬಾರಿ ಬಾರಿ ತಿನ್ಬೇಕು, ಟೇಸ್ಟ್ ಚೆನ್ನಾಗಿದೆ. ತಿನ್ನಿ ಅಂದ್ರು ಫಾರ್ಮರ್ ತಿಂದು ನಿನ್ನ ಕೈಲಿ ತಿನ್ಬೇಕು, ಹಿಂಗೆ ಹಾಕಿ ತಿನ್ಬೇಕು. ಇನ್ನು ನೋಡ್ಬೋದು ಎಷ್ಟು ನೀಟಾಗಿ ಅವು ತಿಂದಿದೆ ಅಂತೇಳಿ ಗೊದ್ದಗಳು. ನಾವು ಇದನ್ನ ಗೊದ್ದ ಅಂತೀವಿ. ಇವನು ನೋಡಿ ಇವನು ಇದು ಮಂಗ, ಇದು ಅದು ಗದ್ದ, ಇದು ಮಂಗ. ಇದು 4 ತಗೊಂಡು ನಾನು ಹೊಟ್ಟೆ ಹಸುವಾಗಿರ್ಬೇಕು ಮೋಸ್ಟ್ಲಿ. ನೋಡ್ರಿ ಏನಂತೆ ಬೀಜ ಬರ್ತಾವ. ಹಾಂ ಬೀಜ ಗಟ್ಟಿ ಆಗ್ಬೇಕು, ದಪ್ಪ ಆಗ್ಬೇಕು. ನೀವು ಇವಾಗ ಇದು ಮಾಡಿದ್ರೆ ಮತ್ತೆ ಸಿಗಲ್ಲ ಅಂತ ಇದನ್ನೇ ಮಾಡಿದ್ರೆ ಇವಾಗಲೇ ಮಾಡ್ತಾರೆ ಮೋಸ. ನೋಡಿದ್ದೆ ಫಸ್ಟ್ ಟೈಮ್. ಇಲ್ಲಿ ಮನೆಗೆ ಮೇಲ್ಗಡೆ ಅಟ್ಟ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫ್ಯಾನ್ ಇದೆ, ರೂಮ್ ಇದೆ, ಕೆಳಗಡೆ ಒಂದು ಫ್ಲೋರ್, ಮೇಲ್ಗಡೆ ಒಂದು ಫ್ಲೋರ್. ಸಿಮೆಂಟ್ ಹಾಕಿದ್ದಾರೆ. ಸೇಮ್ ನಮ್ಮದು ಇದೇ ಐಡಿಯಾ ಮಾಡ್ಬೇಕಂತೇಳಿ ಮನೆ ಮೇಲ್ಗಡೆ ಮರ ಹಾಕಿದ್ದಾರೆ. ಇದೆಲ್ಲ ಅಕೇಶ ಮರ ಹಾಕವ್ರೆ, ಚೆನ್ನಾಗಿದೆ. ಮೇಲ್ಗಡೆ ಎತ್ತೇನು ಮತ್ತು ಇದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಫ್ಲೋರ್ ಇದೆ. ಐಟಮ್ಸ್ ಏನಾದ್ರು ಇಟ್ಕೊಂಡಿದ್ದಾರೆ. ಈ ರೀತಿ ಏನಾದ್ರು ಐಟಮ್ಸ್ ಇದ್ದರೆ ಮೇಲ್ಗಡೆ ಇಟ್ಕೊಂಡಿದ್ದಾರೆ. ಸ್ಟೋರ್ ರೂಮ್ ಥರ. ನಮಗೆ ಭಯ ಆಗುತ್ತೆ. ಅಡುಗೆ ಮನೆ, ಇದು ಎಷ್ಟು ವರ್ಷ ಆಗಿದೆ? ಅಡುಗೆ ಮನೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ.
ಈ ಕಡೆ ಮತ್ತೆ ಬಾತ್ರೂಮ್ ಥರ ಏನಾದ್ರು ಮಾಡಿದ್ದಾರೆ. ವೈಫೈ ಸಹ ಇಟ್ಕೊಂಡಿದ್ದಾರೆ ಮನೇಲಿ. ಮನೇಲಿ 2 ನಾಯಿಗಳು, ಒಂದು ಬ್ಲ್ಯಾಕಿ ಇದು ಮಾಡ್ತಾ ಇದೆ ಸಿಟ್ಟು ಫಸ್ಟ್ ತಡಗಿದೆ ಎಲ್ಲ ವೀಡಿಯೋ. ಈ ಕಡೆ ಒಂದು ರೂಮು, ಈ ಕಡೆ ಮತ್ತೆ ರೂಮ್. ಈ ಕಡೆ ಹೋಗೋಣ. ಈ ಕಡೆ ಒಂದೇ ಬಚ್ಚಲು. ಬಾತ್ರೂಮಾ ತೆಗಿ, ಓಪನ್ ಮಾಡು. ಒಂದು ಓಪನ್ ಮಾಡು. 3 ಇದಾವಲ್ಲ ಅದಕ್ಕೆ. ಓಹೋ, ಪಾತ್ರೆ ಬಟ್ಟೆ ತೊಳೆಯೋಕೆ ಅಲ್ಲ, ಸ್ನಾನ ಮಾಡೋದು. ಇದು ತೆಗಿ ನೋಡು. ಇವನ ಹೆಸರು ರಾಹುಲ್ ಬಿಜಾ, ಮಂಜುನಾಥ್, ಶೋನಾಯ್ದೆ, ರಿಪನ್ಪೇಟ್, ಕೊಪ್ಪಳ. ಮೊಹಮ್ಮದ್ ಜುಬೇರ್ ಅಂತ ರೈಸು. ನಾ ಮೊಹಮ್ಮದ್ ಕೈಫ್, ಸಿದ್ದಾಪುರದಿಂದ. ನಂದೀಶ್ ಅಂತ, ತುಮಕೂರು. ಮೊಹಮ್ಮದ್ ಮುಸಬಿದರ್. ನಾನು ಮನಸ್ಸು. ನಾನು ನಿಖಿಲ ದಾವಣಗೆರೆ. ಇವಾಗ ಇಲ್ಲಿ ಏನಿದು? ಮೊಟ್ಟೆಗಳಿವು. ಮೋಸ್ಟ್ಲಿ ಇದು ಯಾವುದೋ ಹಾವಿನ ಮೊಟ್ಟೆಗಳಿರ್ಬೋದು, ಇಲ್ಲಾಂದರೆ ಓತಿಕ್ಯಾತ ಅವರಾಣಿ ಅಂತೀವಿ ನಾವು ಕನ್ನಡದಲ್ಲಿ, ಲಿಸರ್ಡ್ಸ್. ಅದರದ್ದು ಸ್ನೇಕ್ ಅಥವಾ ಅದರದ್ದು ಮೊಟ್ಟೆಗಳಿರ್ಬೋದು. ಹಾಂ, ಇವಾಗ ಒಂದು ರೈತರ ಮನೆಗೆ ಹೋಗಿದ್ವಲ್ಲ, ಅವರು ಈ ಕೆರೆ ಬಗ್ಗೆ ಹೇಳ್ತಾ ಇದ್ರು. ನೀರು ಜಾಸ್ತಿ ನಿಲ್ಲಲ್ಲ, ಇದರಿಂದ ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇಲ್ಲ, ಜಾಸ್ತಿ ಇದಾಗ್ತಾ ಇದೆ ಅಂತ ಹೇಳಿದ್ರು. ಹಾಗೆ ನಾವು ಒಂದು ವಿಸಿಟ್ ಕೊಡೋಕೆ ಬಂದಿದ್ದೀವಿ ಇಲ್ಲಿ ಕೆರೆಗೆ, ಯಾವ್ಯಾವ ರೀತಿ ಏನೇನಾಗಿದೆ ಅಂತೇಳಿ. ಭಾಳಷ್ಟು ನೀರಿದೆ ಇಲ್ಲಿ, ಸುತ್ತಮುತ್ತಲಿನ ರೈತರಿಗೆ ಹೆಲ್ಪ್ ಆಗುತ್ತೆ ಇದು. ಜಾಸ್ತಿ ಏನಿಲ್ಲ, ಅವರು 2 ಎಕರೆ ಕೆರೆ ಅಂತ ಹೇಳಿದ್ರು. ಆಲ್ಮೋಸ್ಟ್ 1.5 ಎಕರೆ ಇದೆ. ಇಲ್ಲಿ ಹಾವಿನ ಪರೆನೂ ಸಿಕ್ಕಿದೆ ಗೈಸ್. ಇವಾಗ ಇಲ್ಲಿ ಒಂದು ಹಾವಿನ ಪರೆ ಸಿಕ್ಕಿದೆ. ಯಾವುದು ಅಂತ ಮನೋಜು ಡೀಟೇಲಾಗಿ ಕೂಲಂಕುಷವಾಗಿ ಅದನ್ನ ಇದು ಮಾಡ್ತಾ ಇದ್ದಾನೆ. ರ್ಯಾಸ್ನೇಕ ಹಂಗಂದ್ರೆ ಕನ್ನಡದಲ್ಲಿ ಕೆರೆ ಹಾವು. ನೋಡ್ರಿ ಗೈಸ್, ಸ್ಕೇಲ್ ಯಾವ ರೀತಿ ಇದೆ ಅಂತ ಅಂದರೆ ನೋಡ್ರಿ, ಈ ರೀತಿ ಇದ್ರೆ ಒಂದು ಕೆರೆ ಹಾವು ಆಲ್ಮೋಸ್ಟ್ ನಾಗರಾವು ಸಹ ಆಲ್ಮೋಸ್ಟ್ ಇರುತ್ತೆ, ಜಾಸ್ತಿ ಡಿಫ್ರೆನ್ಸ್ ಇರಲ್ಲ ಅವಕ್ಕೆ. ಎಷ್ಟು ದೊಡ್ಡದು ಒಂದು ಹಾವಿನ ಪರೆ ಸಿಕ್ಕಿದೆ ನಮಗೆ. ಫಸ್ಟ್ ಗ್ರೂಪ್ ಅವರು ಊಟದ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂಡಿದ್ದಾರೆ. ಇವಾಗ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಇವತ್ತು ಶ್ರೀಗೆ ಬರ್ಡೇ ಇರೋದ್ರಿಂದ ಚಪಾತಿ ಮತ್ತು ಪನ್ನೀರ್ ಪಲ್ಯ, ಅನ್ನ ಸಾಂಬಾರು ಮತ್ತು ಜಾಮೂನ್ ಮಾಡಿಸಿದ್ದೇನೆ. ಜಾಮೂನ್ ತಿನ್ಬಿಟ್ಟಿದ್ದೀವಿ, ಕಾಣಿಸ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ರೈಸ್ ಎಲ್ಲ. ಸರ್ ನೀವು ಹೇಳಿ, ಚೆನ್ನಾಗಿ ಊಟ ಹೆಂಗಿತ್ತು? ಊಟ ಹೆಂಗೆ ಅನ್ನಿಸ್ತು? ಹ್ಯಾಪಿ ಬರ್ಡೇ.